ವ್ಲಾಗ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ತುಂಬ ದಿನ ಆದಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಹಬ್ಬ ಇತ್ತು ಅಲ್ಲಿ. ಸೊ ಅದಕ್ಕೆ ನಾವು ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಥರ ಆಗುತ್ತೆ ಅಂದ್ಬಿಟ್ಟು ಕರೆದಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಕಾಲೇಜಿಂದ ಬಂದಮೇಲೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇವಾಗ ಬಂದು ನಮ್ಮಮ್ಮ ಬೇರೆ ಬೈತಾಯಿದ್ರು, ನೀನು ಯಾವಾಗಲೂ ಲೇಟ್ ಮಾಡ್ತೀಯಾ ಅಂದ್ಬಿಟ್ಟು. ನಾನು ಅಂದರೆ ನಾನು ರೆಡಿಯಾಗಕ್ಕೇನು ಟೈಮ್ ತೊಗೊಳ್ಳಲ್ಲ, ಓಕೆನಾ. ಅವು ಯಾವುದು ಡ್ರೆಸ್ ಹಾಕೊಳ್ಳಿ ಅಂತ ತಲೆ ಕೆಡ್ಸ್ಕೊತೀನಿ ಅಷ್ಟೇ. ಸೊ ಈಗ ಆಲ್ಮೋಸ್ಟ್ ಟೈಮೇ ಆಗೋಯ್ತು ನನಗೆ. ಸೊ ಇವಾಗ ರೆಡಿಯಾಗಿದ್ದೀನಿ, ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಸಿಟಿಲಿ ಒಂದು ಸ್ವಲ್ಪ ಬಟ್ಟೆ ತೊಗೊಬೇಕಿತ್ತು ನನ್ನ ತಂಗಿಗೆ, ಹಂಗೆ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನನ್ನ ಔಟ್ಫಿಟ್ ಈ ಥರ ಇದೆ. ತಗೊಂಡ್ವಿ, ಈಗ ಹೊರಡ್ತಾ ಇದ್ದೀವಿ. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಅವಳು ಹಾಕ್ಕೊಂಡು ನೋಡ್ತಾಳಲ್ಲ ಅವಾಗ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತ. ಈಗ ಇಲ್ಲಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನಮ್ಮಮ್ಮ ಇಲ್ಲಿ ನಿಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಬೇಡ, ನಾನು ಈಗ ಕಾಫಿ ಇಟ್ಟು ಬಂದಿದ್ದೀನಲ್ಲಿ ದೊಡ್ಡಮ್ಮ. ಆಮೇಲೆ ತಿಂತೀನಿ ನಾನು, ಕಾಫಿ ಟೇಸ್ಟ್ ಬರಲ್ಲ, ಆಮೇಲೆ ಸೆಪ್ಪೆ ಆಗುತ್ತೆ. ಸಿರಿ ನೋಡಿ ಓದ್ಕೋತಾ ಇದ್ದಾಳೆ ಪಾಪ, ಎಕ್ಸಾಮ್ ನಾವು ಬಂದಾಗ್ಲೇನೆ ಪಾಪ. ಕಾವ್ಯ ಪಾಪ ಸದ್ಯಕ್ಕಿಲ್ಲ, ಇಲ್ಲಾಂದ್ರೆ ನಾನು ಬೇರೆ ಫೋಟೋ ಚೆನ್ನಾಗಿರೋದು ಕಳ್ಸಿದ್ದೆ. ಇದು ಫ್ರೀ, ಅದು ಅಮೌಂಟ್. ಅವನೇ ಮಾಡ್ಕೊಟ್ಟಿರೋದು. ಇವ್ರು ನೋಡಿ ಚೆಸ್ ಆಡ್ತಾ ಇದ್ದಾರೆ. ನೀನೇ ಕಳೀತು, ನಮ್ದಾಯ್ತು. ನಾನು ನಿಮ್ಮೆಲ್ಲರಿಗೂ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಐ ಮೀನ್ ಗೋಸ್ಟ್ದು ವ್ಲಾಗ್ ನೋಡ್ತಾ ಇದ್ದೀವಿ ಎಲ್ಲರೂ, ಇವರೆಲ್ಲ ಎದ್ರುಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಅಕ್ಕ ಅವರಿಗೆಲ್ಲ. ಸೊ ಅದು ನಾನು ಚಾನಲ್ ನೇಮಲ್ಲಿ ರಾಂಗ್ ಹೇಳ್ಬಿಟ್ಟಿದ್ದೀನಿ, ಸಾರಿ. ಅದು ಆ್ಯಕ್ಚುಲಿ ಕನ್ನಡ ಸ್ಟ್ರಗಲ್ ಅಂತ ಹೇಳ್ಬಿಟ್ಟೆ. ಆಮೇಲೆ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಎಡಿಟ್ ಮಾಡೋಣ ಅಂದ್ಕೊಂಡೆ, ಆದರೆ ನಂಗೆ ಮರ್ತ್ಕೊಂಡು ಅದು ಎಡಿಟೇ ಮಾಡಿಲ್ಲ ನಾನು. ಕನ್ನಡ ಚಾಪ್ಟರ್ ಅಂತ ಗೋಸ್ಟ್ ಅಂಟು ಅವ್ರದ್ದು ಎಲ್ಲ ವೀಡಿಯೋಸ್ನ ನಾನು ಚೆಕ್ ಮಾಡ್ತಾ ಇರ್ತೀನಿ. ಹಂಗೆ ನಾವು ಅಮ್ಮ ಅಂತೂ ನಂಗೆ ಬೈತಾ ಇರ್ತಾರೆ, ಅದನ್ನೆಲ್ಲ ಏನು ನೋಡ್ತೀಯ ನಮ್ಮ ಅಮ್ಮನ ಪಕ್ಕ ಮಲಿಕೊಂಡು ನೋಡ್ಬಿಡ್ತೀನ. ಆಮೇಲೆ ನಮ್ಮ ಅಮ್ಮ ಲೈಟ್ ಹಾಕಮ್ಮ ವ್ಲಾಗ್ ಮಾಡ್ತೀನಿ. ನಾನು ವ್ಲಾಗ್ ಇದು ನಮ್ಮ ಅಮ್ಮನ ಪಕ್ಕ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀನಿ. ನಮ್ಮ ಅಮ್ಮ ನೈಟೆಲ್ಲ ನಿದ್ದೆನೇ ಮಾಡಲ್ಲ, ನಾನು ಮಾತ್ರ ನಿದ್ದೆ ಮಾಡ್ತೀನಿ. ಸೊ ಇವಾಗ ಅದಕ್ಕೆ ಕಾವ್ಯನ ಜೊತೆ ನೋಡೋಣ ಅಂತ. ನಂಗೆ ಯಾರು ನನ್ನ ಜೊತೇಲಿ ಒಬ್ಬರು ಇರಬೇಕು, ಆಗ ನೋಡ್ತೀನಿ ನೈಟ್ ಟೈಮು. ಮಾಮೂಲಿ ಡೇ ಟೈಮಲ್ಲಾದರೆ ಒಬ್ಬಳೇನೆ ಹೆದರಿಕೆ ಆಗಲ್ಲ, ನೋಡ್ತೀನಿ. ಸೊ ನೈಟ್ ಟೈಮಲ್ಲಾದರೆ ಸ್ವಲ್ಪ ಭಯ ಆಗುತ್ತೆ, ನೈಟ್ ಒಬ್ಬಳೇ ಮಲ್ಕೊಳ್ಳೋದಾದರೆ. ಸೊ ಹಾಗಾಗಿ ಇವಾಗ ಬೆಳಗ್ಗೆ ಆಲ್ಮೋಸ್ಟು ಸೊ ಫೋನ್ ನೋಡ್ಕೊಂಡು ಕೂತಿದ್ದೆ. ಕಾವ್ಯ ಅವರೆಲ್ಲ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ, ನಾನು ಫೋನ್ ನೋಡ್ತಾ ಇದ್ದೀನಿ. ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಇದ್ದೋಗ್ಯಾಕ ನಾಳೆ ಹೋಗಿರಿ, ನಾಳೆ ಪೂಜೆ ಮಾಡಿ. ಸೊ ಗೈಸ್ ನಾನು ಅಲ್ಲಿ ವ್ಲಾಗ್ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ವ್ಲಾಗ್ ಮಾಡಿದ್ನಲ್ಲ, ಅದಕ್ಕೆ ಮತ್ತೆ ನಾನು ವ್ಲಾಗ್ ಮಾಡೋಕ್ಕೆ ಬಂದಿಲ್ಲ ಅಷ್ಟೇ. ಆಮೇಲೆ ಸಂಜೆ ಬಂದ್ವಿ,
ಅದನ್ನೇ ನಾನು ಶೂಟ್ ಮಾಡ್ಕೊಂಡಿಲ್ಲ. ಈಗ ಮನೆಗೆ ಬಂದು ನೈಟ್ ಡಿನ್ನರ್ಗೆ ನಾನು ಚಪಾತಿ ಹಾಗೆ ಎಗ್ ಗ್ರೇವಿ ಮಾಡ್ತಾಯಿದ್ದೀವಿ. ಸೊ ನಮ್ಮಮ್ಮ ಎಗ್ ಗ್ರೇವಿ ಮಾಡೋಣ, ಮೊಟ್ಟೆ ಅಷ್ಟೊಂದಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ಅದು ಮಾಡ್ತಾಯಿದ್ದೀನಿ. ಆಮೇಲೆ ಇದು ನೋಡ್ಬೋದು, ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ನಮ್ಮ ಅಮ್ಮನಿಗೆ. ಆವಾಗ ಮಾಡಿದೆ 2 ಮಂತ್ಸ್ ಆಯಿತು ಆಯಿತಾ, 2 ಮಂತ್ಸ್ ಅಲ್ಲ 2 ಮಂತ್ಸ್ ಆಯಿತು. ಇನ್ನೂ ಚೆನ್ನಾಗಿದೆ, ಫ್ರೀಝರಲ್ಲಿ ಇಟ್ಕೊತೀನಿ. ಇನ್ನಿಷ್ಟು ಮಿಕ್ಕಿದೆ, ಆಲ್ಮೋಸ್ಟ್ ಡೈಲಿ ಒಂದೊಂದು ತಿಂತಾರೆ. ಸೊ ನೋಡ್ಬೋದು ಈ ಥರ ಇದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ವ್ಲಾಗ್ ಎಲ್ಲ ಮಾಡಲಿಲ್ಲ ಇದನ್ನು ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ಈ ಥರ ಇದೆ. ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಈ ಥರದನ್ನ ಕಟ್ ಮಾಡಿ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಇನ್ನು ಗ್ರೈಂಡ್ ಮಾಡಿರೋದು ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಥರ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದು, ಆ ತುಪ್ಪದ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಆ್ಯಕ್ಚುಲಿ ನಾನು ನಿಮಗೆ ತಿಂದ್ಬಿಟ್ಟು ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಆಗಲೇ ಚಂಪಾಕಲಿ ಆಮೇಲೆ ಹನಿ ಕೇಕು ಇದೆಲ್ಲ ತಿಂದ್ಬಿಟ್ಟೆ. ಆದರೆ ನಮ್ಮ ಚಿಕ್ಕಪ್ಪ ಕೊಟ್ಟು ಕಳಿಸಿದ್ರು ಬೇಕರಿ ತೆಗೆದುಬಿಟ್ಟು. ಅದೆಲ್ಲ ತಿನ್ನ ಮನೆಗೆ ಬಂದಮೇಲೆ ಬಾಯೆಲ್ಲ ಸಿಹಿ ಆಗ್ತಾಯಿದೆ. ಅದಕ್ಕೆ ಸೊ ಎಗ್ ಗ್ರೇವಿನ ರೆಸಿಪಿ ಅಂತ ತೋರಿಸ್ದಲ್ಲ ಜಸ್ಟ್ ಸುಂದ್ರೀನ ಯಾರು. ಸೊ ಗೈಸ್, ಇದು ಮೊಟ್ಟೆ ಬೇಯಿಸಿದ್ವಿ, ಅದಕ್ಕೆ ಈ ಥರ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಜಿಡ್ಬಿಟ್ಕೊಂಡಿದೆ. ಜಿಡ್ಬಿಡ್ಕೊ, ಈ ಥರ ಚೆನ್ನಾಗಿ ಕಾಣುತ್ತಲ್ಲಮ್ಮ. ಹಂಗಂಗೆ ಇದ್ರೆ ಏನು ಚೆನ್ನಾಗಿ ಕಾಣುತ್ತೆ ಹೇಳಿ ಗೈಸ್. ಈ ಥರ ಕಲರ್ಫುಲ್ಲಾಗಿ ಕಾಣಿಸಿದ್ರೆ ತಿನ್ಬೇಕು ಅನ್ಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನೋಡ್ಬೋದು ಚಪಾತಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಚೆನ್ನಾಗಿದೆ. ನೋಡ್ಬೋದು ಸುತ್ತಾ ಇದೆ. ನೈಸ್. ಹಾಲು ಗೈಸ್ ಶುಗರ್ ಲೆಸ್, ಓಕೆನಾ? ಶುಗರ್ ಹಾಕಿಲ್ಲ. ಇದು ಒಂದು ಪೌಡರ್ ನಾವು ಡೈಲಿ ಯೂಸ್ ಮಾಡ್ತೀವಿ. ಸೊ ಪೌಡರ್ ಹಾಕಿದ್ದೀನಿ, ನೋ ಶುಗರ್. ಸೊ ನಮ್ಮ ಅಮ್ಮ ಕುಡಿಲಿಲ್ಲ ಅಂದರೆ ಬೈತಾರೆ. ಪ್ರತಿದಿನ 1 ಗ್ಲಾಸ್ ಕುಡಿಬೇಕು ಹಾಲನ್ನ. ಎಲ್ಲರೂ ಕುಡಿ. ಸೊ ಗೈಸ್, ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದಾರೆ ನಮ್ಮಮ್ಮ. ಪೂಜೆ ಎಲ್ಲ ಆಯಿತು ಗೈಸ್. ಬೆಳಿಗ್ಗೆ ಬೇಗನೆ ಎಲ್ಲ ಪೂಜೆ ಮಾಡಿದ್ರು. ಅಂದರೆ ಅಪ್ಪ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ. ಸೊ ಅವರು ಮತ್ತೆ ಬರೋದು ನೈಟೇ ಆಗುತ್ತೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು. ಸೊ ಬೆಳಿಗ್ಗೆ ಅವ್ರು ಹೋಗೋ ಇಷ್ಟರಲ್ಲೇ ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳಿ ಬೇಗನೆ ಪೂಜೆ ಮಾಡ್ಕೊಂಡ್ವಿ. ಹಾಗೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಲಾಟ್ಸ್ ಆಫ್ ಲವ್.